ಕಷ್ಟಪಟ್ಟು ದುಡ್ದು ಈ ಮನೇನ್ ಬಿಡಿಸ್ಕೋತೀನಮ್ಮ. ಸತ್ಯ, ಏನ್ ಹೇಳ್ತಿದ್ಯಾ ನೀನು? ಅಮ್ಮ, ನನಗೆ ಬೇರೆ ದಾರಿ ತೋಚ್ಲಿಲ್ಲಮ್ಮ. ಅದಕ್ಕೆ ಈ ರೀತಿ ಯೋಚನೆ ಮಾಡಿದೆ. ಮನೆ ಅಡ ಇಡೋದ್ರ ಬಗ್ಗೆ ಗಿರ್ಜಮ್ಮನ ಹತ್ರ ಮಾತಾಡಿ ಮನೆ ಪತ್ರಗಳನ್ನ ಇಸ್ಕೋಬೇಕು ಅಂತಿದ್ದೀನಿ. ಓ ಮಗ, ಇನ್ನು ಎಷ್ಟೊತ್ತು ಮಗ? ಲೇಟ್ ಆಯ್ತು, ನಂಗೆ ನಿದ್ದೆ ಬರ್ತಿದೆ. ಇರು ಗುರು, ಸ್ವಲ್ಪ ಹೊತ್ತು ಅಷ್ಟೇ. ಇಷ್ಟೊತ್ತು ಇದ್ದು ಕೆಲಸ ಆಗೋಕ್ಕೂ ಮುಂಚೆನೆ ಹೊಟ್ಬಿಟ್ರೆ ಇದ್ದಿದ್ದಕ್ಕೆ ಅರ್ಥನೇ ಇರಲ್ಲ. ಆದ್ರೆ ಇಷ್ಟೊತ್ತವ್ರು ಕಾಲ್ ಬಂದಿಲ್ಲ, ಈಗ ಬರ್ತಿ ಅಂತ ಹೇಗೆ ಹೇಳ್ತೀಯಾ? ಬೆಳಿಗ್ಗೆಯಿಂದ ರಾತ್ರಿವರೆಗೂ ಹುಡುಗಿರ್ ಬ್ರೈನು ಬ್ಯುಸಿ ಆಗಿರುತ್ತೆ, ಅದು ಇದು ಅಂತ ಡೈವರ್ಟ್ ಆಗ್ತಿರುತ್ತೆ. ಆದ್ರೆ ರಾತ್ರಿಯಾಗಿ ರೂಮಲ್ಲಿ ಒಬ್ರೇ ಇರುವಾಗ್ಲೇ ಅವ್ರ ತಲೆಯಲ್ಲಿರೋ ಹುಳ ಆಕ್ಟಿವೇಟ್ ಆಗೋದು, ಮನ್ಸು 300 ತರ ಯೋಚನೆ ಮಾಡೋದು. ಅಮ್ಮ, ನಾವು ತಗೊಳ್ಳೋ ಸಾಲನ ಆದಷ್ಟು ಬೇಗ ತೀರಿಸಿ ಮತ್ತೆ ಮನೆ ಪತ್ರಗಳನ್ನ ವಾಪಸ್ ತರ್ತೀನಮ್ಮ. ಯಾಕಮ್ಮ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಅದು ನಂಬಿಕೆ ಇಲ್ಲ ಅಂತ ಅಲ್ಲ ಕಣೆ. ಆದ್ರೆ ಏನಮ್ಮ, ನಾವೇನ್ ನಮ್ಮ ಮನೇನ್ ಬಿಟ್ಕೊಡ್ತಿಲ್ಲ. ಸ್ವಲ್ಪ ದಿನ ಪತ್ರಗಳನ್ನ ಅಡ ಇಟ್ಟು ದುಡ್ಡು ತಗೋತಿದೀವಿ ಅಷ್ಟೇ. ಪುನಃ ಆ ಪತ್ರಗಳನ್ನ ಬಿಡಿಸ್ಕೊಳ್ಳೋವರೆಗೂ ನಾನು ಸುಮ್ಮನೆ ಕೂರಲ್ಲಮ್ಮ. ಶಕ್ತಿ ಮೀರಿ ದುಡಿತೀನಿ, ಆದಷ್ಟು ಬೇಗ ಬಿಡಿಸ್ಕೊತೀನಮ್ಮ. ಅದೆಲ್ಲ ಸರಿ ಸತ್ಯ, ಆದ್ರೆ ನನ್ಗ್ಯಾಕೋ ಮನೆ ಪತ್ರಗಳನ್ನ ಕೊಟ್ಟು ದುಡ್ಡು ತಗೊಳ್ಳೋದು ಸರಿ ಅಂತ ಅನ್ನಿಸ್ತಿಲ್ಲ. ಅದೇ ಯಾಕಮ್ಮ? ಪತ್ರಗಳೆಲ್ಲ ನಮ್ಮ ಮನೇಲೇ ಇದೆ ತಾನೆ? ಮನೇಲೇ ಇದೆ ಕಣೆ. ಆದ್ರೆ ಮನೆ ಅಡ ಇಡೋದ್ರಿಂದ ಅತ್ತೆ ಮನಸ್ಸಿಗೆ ಬೇಜಾರಾಗತ್ತೆ. ಹಿರಿಯರೆಲ್ಲ ಬಾಳಿ ಬದುಕಿದ ಮನೆ ಕಣೆ ಇದು. ಈ ಮನೆ ಅಡ ಇಟ್ಟು ಅವ್ರ ಮನ್ಸಿಗೆ ನೋವು ಮಾಡೋದು ಬೇಡ. ಈ ಮದುವೆ ಆಗ್ತಿರೋದೇ ಅವ್ರ ಅಂಗಲ್ಲಿ. ಈ ಮದ್ವೆಲಿ ನಾನ್ ಆಸೆ ಪಟ್ಟಿರೋ ಹಾಗೆ ಏನು ಮಾಡಕ್ಕಾಗ್ತಿಲ್ಲ. ಜೀವನದಲ್ಲಿ ಮದ್ವೆ ಆಗೋದು ಒಂದೇ ಸಲ ಕಡೆ. ಈ ಯೋಚನೆ ಬಿಟ್ಬಿಡು ಸತ್ಯ, ದುಡ್ಡಿಗೆ ಬೇರೆ ಏನಾದ್ರೂ ಯೋಚನೆ ಮಾಡೋಣ. ನಿಂಗೆ ಆಯಾಸ ಆಗಿದೆ, ಹೋಗಿ ಆರಾಮಾಗಿ ಮಲಗು. ಹೋಗು. ಹೆಂಗಿದ್ರು ಈ ಮನೆ ಗಂಡಿಕ್ಕಿಲ್ಲ. ದಿವ್ಯನ್ನ ದಾರಿ ಕೊಡೋದು ಯಾರು? ನಾನು, ಅವಳು ದೊಡ್ಡಪ್ಪ, ಯಾರಿಗೆಲ್ಲ ದಾರಿನ? ಇಷ್ಟೊತ್ತಿಗಾಗಲೇ ಅಲ್ಲಿ ಯೋಚನೆಗಳು ಶುರುವಾಗಿರುತ್ತೆ. ಮೊಬೈಲ್ ಕೈಗೆ ಬಂದಿರುತ್ತೆ, ಇನ್ನೇನ್ ಕಾಲ್ ಇಲ್ಲಿಗೆ ಬರುತ್ತೆ. ನಾನು ಹೇಳಿಲ್ವಾ, ಎಲ್ಲ ನಾನು ಹೇಳ್ಕೊಟ್ಟಿದ್ದ ಥರನೇ ಮಾತಾಡಬೇಕು. ನಾಳೆ 90 ನಂದೆ. ಯಾ ನೋ ಪ್ರಾಬ್ಲಮ್, ಐ ಟಾಕ್ ಟು ಯು ಲೇಟರ್. ಸರ್,
ಮುಖ್ಯ ಪ್ರಾಜೆಕ್ಟ್ ಅರ್ಧಕ್ಕೆ ಬಿಟ್ಟು ಹೋಗ್ತಿದ್ದೀರಾ? 105 ಕೋಟಿ ಪ್ರೈವೇಟ್ ವಿಷಯ. 150 ಕೋಟಿ ಅಲ್ಲ, 1000 ಕೋಟಿ ಹೋದ್ರೂ ಪರವಾಗಿಲ್ಲ. ನನಗೆ ಈ ಕಾಲೇ ತುಂಬಾ ಇಂಪಾರ್ಟೆಂಟ್. ಈ ಕಾಲ್ಗೆ ಕಾಲ್ ಮಾಡಿರೋರ್ಗೆ ಬೆಲೆನೇ ಕಟ್ಟಕ್ಕಾಗಲ್ಲ. ಅಂತದ್ರಲ್ಲಿ ನೀನ್ 150 ಕೋಟಿ ಬಗ್ಗೆ ಮಾತಾಡ್ತಿದ್ಯಾ? ಯು ಕ್ಯಾನ್ ಗೋ. ಸಾರ್ ಗೋ ಅಂತ ಹೇಳದ್ನಲ್ಲ. ಎಸ್ ದಿವ್ಯಾ, ಟೆಲ್ ಮೀ. ಬಾಲ ಎಲ್ಲಿದ್ಯಾ? ನಾನು ಕ್ಲೈಂಟ್ ಮೀಟಿಂಗ್ ಅಲ್ಲಿದ್ದೆ. ಪರವಾಗಿಲ್ಲ, ನಾನು ಈ ಭೂಮಿ ಮೇಲೆ ಎಲ್ಲೇ ಇದ್ರು ನಿನ್ ಕಾಲ್ ಬಂದಾಗ ಮಾತಾಡೇ ಆಡ್ತೀನಿ. ಇವಾಗ ನೋಡಿದ್ರೆ ಈ ರೀತಿ ಹೇಳ್ತೀಯಾ? ಒಂದೊಂದ್ಸಲ ಕಾಲ್ ಮಾಡಿದ್ರು ರಿಸೀವ್ ಮಾಡಲ್ಲ, ಮಿಸ್ ಕಾಲ್ ನೋಡಿ ಕಾಲ್ ಬ್ಯಾಕು ಮಾಡಲ್ಲ, ಒಂದೊಂದ್ಸಲ ಕಾಲೇ ಕಟ್ ಮಾಡ್ತೀಯಾ. ಇದಕ್ಕೆಲ್ಲ ಏನ್ ಅರ್ಥ? ಅದರ ಅರ್ಥಗಳು ಗೊತ್ತಾಗಬೇಕು ಅಂದ್ರೆ ಅದಕ್ಕೆಲ್ಲ ಟೈಮ್ ಬರಬೇಕು ದಿವ್ಯಾ. ನೋಡು, ನೀನ್ ಸುಮ್ನೆ ಟೆನ್ಷನ್ ಕೊಡ್ತಿದ್ಯಾ. ಸುಮಾರು ದಿನದಿಂದ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳ್ತಾನೆ ಇದ್ಯಾ. ಅದೇನು ಅಂತ ಮೊದ್ಲು ಹೇಳು. ಹೇಳಿದ್ರೆ ಸರ್ಪ್ರೈಸ್ ಹೆಂಗಾಗತ್ತೆ ಡಾರ್ಲಿಂಗ್? ಅದು ಹೇಳೋದಲ್ಲ, ನೀನೇ ನೇರವಾಗಿ ಫೀಲ್ ಮಾಡೋದು. ಏನ್ ಆಟ ಆಡ್ತಿದ್ಯಾ? ಒಂದೊಂದ್ಸಲ ಒಂದೊಂದ್ ತರ ಮಾತಾಡ್ತೀಯಾ, ಒಂದೊಂದ್ಸಲ ಒಂದೊಂದ್ ತರ ನಡ್ಕೋತೀಯಾ. ನಿನ್ನ ಜಡ್ಜ್ ಮಾಡದೆ ಕಷ್ಟ ಆಗ್ಬಿಟ್ಟಿದೆ. ಎಕ್ಸಾಕ್ಟ್ಲಿ. ನನಗೂ ಕೆಲವು ಸಾರಿ ನಿನ್ನ ಜಡ್ಜ್ ಮಾಡೋದು ಕಷ್ಟ ಅಂತಾನೆ ಅನಿಸ್ತಿತ್ತು ದಿವ್ಯಾ. ಆದ್ರೆ ಯೋಚನೆ ಮಾಡಬೇಡ, ನಿನ್ನ ಆಟ ಆಡಿಸೋ ಉದ್ದೇಶ ನನಗಿಲ್ಲ. ನಿನಗ್ ಸರ್ಪ್ರೈಸ್ ಏನು ಅಂತ ಗೊತ್ತಾಗಬೇಕು ಅಷ್ಟೇ ತಾನೇ. ಆ ಟೈಮ್ ಬಂದಾಯ್ತು. ನೀನ್ ನಾಳೆನೆ ನಾನು ಹೇಳೋ ಟೈಮ್ಗೆ ಕಳಿಸೋ ಲೊಕೇಶನ್ಗೆ ಬಾ. ಉಳಿದಿದ್ದೆಲ್ಲ ಅಲ್ಲೇ ಗೊತ್ತಾಗತ್ತೆ. ಬಾಯ್. ಮೇಡಮ್, ನೀವು ಹೇಳಿದ ಲೊಕೇಶನ್ ಬಂದಿದ್ದೀನಿ ನೋಡಿ ಮೇಡಮ್. ಸರಿಯಾಗಿ ಬಂದಿದ್ದೀರಾ ತಾನೆ? ಇದೇ ಲೊಕೇಶನ್ ಮೇಡಮ್. ಸರಿ, ತಗೊಳ್ಳಿ. ಯಾರ್ರಿ ಮೇಡಮ್ ನೀವು? ಇನ್ನೇನಕ್ಕೆ ಬಂದಿದ್ದೀರಾ? ಅದು ನಾನು ಇವತ್ತು ಮನೆಗೆ ಯಾರನ್ನೂ ಬಿಡಬೇಡಿ ಅಂತ ಯಜಮಾನ್ ಹೇಳಿದ್ದಾರೆ. ಹಾಗಲ್ಲ, ಲೊಕೇಶನ್ ಕಳಿಸಿ ಬರಕ್ ಹೇಳಿದ್ರು. ನನ್ನ ಹೆಸರು ದಿವ್ಯಾ ಅಂತ. ಮೇಡಮ್, ನೀವೇನಾ ದಿವ್ಯಾ? ಬನ್ನಿ ಮೇಡಮ್, ಬನ್ನಿ ಬನ್ನಿ ಬನ್ನಿ.
ದಿವ್ಯಾ ಮೇಡಮ್ ನಿಮ್ಗೆ ಕಾಯ್ತಾ ಇದ್ದೀವಿ, ಬನ್ನಿ ಬನ್ನಿ. ಸತ್ಯ, ಈ ರೀತಿ ಹಗಲು ರಾತ್ರಿ ಪೋಸ್ಟ್ ಅನ್ಸೋದ್ರಿಂದ ಎಷ್ಟು ಮಹಾ ದುಡ್ಡು ಸಿಕ್ಬಿಡ್ಬೋದು ಅಂತ ಎಲ್ಲ ಯೋಚನೆ ಮಾಡ್ತಾ ಇದ್ದೆ. ಆದ್ರೆ ನಿಜ ಹೇಳ್ಬೇಕು ಅಂತಂದ್ರೆ ಮುಳುಗೋನ್ಗೆ ಒಂದು ಉಳ್ಕಡ್ಡಿ ಸಿಕ್ಕಿದ್ರು ದೊಡ್ಡದು ಅಂತಾರಲ್ಲ, ಅದು ನಿಜಾನೇ ಸತ್ಯ. ಎಮರ್ಜೆನ್ಸಿಲಿ ನಮ್ಗೆ ಅಷ್ಟೋ ಇಷ್ಟೋ ಸಿಗೋ ದುಡ್ಡು ಸ್ವಲ್ಪ ದೊಡ್ಡದೇ ಅಲ್ವಾ? ನೋಡೋ, ಕೆಂಡದ ಮೇಲೆ ನಡೆಯೋದಕ್ಕೆ ತಯಾರಾಗಿ ನಿಂತಿರುವಾಗ ಈ ಕಲ್ಲು ಮುಳ್ಳಿನ ದಾರಿ ಎಲ್ಲ ದೊಡ್ಡದು ಅನ್ಸಲ್ಲ. ಕಷ್ಟಪಟ್ಟು ದುಡಿತೀವಿ ಅಂತ ತಯಾರಾಗಿ ನಿಂತಾಗ ಚಿಕ್ಕ ಕೆಲಸ ದೊಡ್ಡ ಕೆಲಸ ಅಂತೆಲ್ಲ ಯೋಚನೆ ಮಾಡಬಾರ್ದು. ನಾವು ಪಡೋ ಕಷ್ಟಕ್ಕೆ ತಕ್ಕ ಫಲ ಸಿಕ್ಕೇ ಸಿಗತ್ತೆ. ಕರೆಕ್ಟ್ ಸತ್ಯ. ಕೈಯಲ್ಲಿ ಕಾಸು ಇಲ್ಲದೆ ಇರುವಾಗ ಯಾವ ಕೆಲಸ ಸಿಕ್ಕಿದ್ರು ದೊಡ್ಡ ಕಲೆಕ್ಟರ್ ಕೆಲಸ ಸಿಕ್ತೇನೋ ಅನ್ನೋ ಅಷ್ಟೇ ಖುಷಿ ಆಗತ್ತೆ. ಅದೇ ಖುಷಿಲ್ ಮೈ ಬಗ್ಸ್ ಕೆಲಸ ಮಾಡು, ಆಯಾಸನೂ ಆಗಲ್ಲ, ಆಯಸ್ಸು ಕಮ್ಮಿ ಆಗಲ್ಲ. ಕೊಡು, ಬೇಗ ಕೊಡು. ಉಂಗ್ರು, ಏನೇನು ಈ ಕಡೆ ತಗೊಂಬಾರೋ. ಈ ಕಡೆ ಬೇಡ, ತಗೊಂಬ ನೀನು. ಸತ್ಯ, ನೀನು ಆ ಏಣಿ ಮೇಲೆ ಹತ್ತಿತ್ಯಾ? ದಿವ್ಯಾ, ಬಾ ಒಳಗೆ. ದಿವ್ಯಾ, ಏನ್ ತಗೋತ್ಯಾ? ಪ್ರಕಾಶ್. ಎಸ್ ಸರ್. ಜ್ಯೂಸ್ ಏನಾದರೂ ಅರೇಂಜ್ ಮಾಡ್ತೀನಿ ಸರ್. ಹಾಂ. ಬಾಲ, ಏನಿದೆಲ್ಲ? ಯಾರ್ದೇ ಮನೆ? ನಿನಗೆ ಸರ್ಪ್ರೈಸ್ ಇದೆ ಅಂತ ಹೇಳಿದ್ನಲ್ಲ.
ಅಂದ್ರೆ ಈ ಮನೆ ನಿಂದೇನಾ? ಇವತ್ವರೆಗೂ ನಂದು, ಇನ್ಮೇಲೆ ನಮ್ದು. ಇಷ್ಟು ಮಾತ್ರ ಅಲ್ಲ, ಇನ್ನೂ ಒಂದು ಸರ್ಪ್ರೈಸ್ ಇದೆ. ಅಂದ್ರೆ ಅಷ್ಟೊಂದು ಜನನಾ? ಡ್ಯಾಡ್, ದಿವ್ಯಾ. ಐ ನೋ. ದಿವ್ಯಾ ನಾಳೆ ದಿನ ಈ ಮನೆಗೆ ಸೊಸೆಯಾಗಿ ಬರೋಳು. ಅಮೂಲ್ ಬೇಬಿ, ಸರಿಯಾಗಿ ಹಿಡ್ಕೊ. ನೀನ್ ಭಯ ಬಿದ್ದು ನನ್ನ ಬೀಳಿಸ್ಬಿಡ್ಬೇಡ. ಇದೇ ಕಾರಣಕ್ಕೆ ಅವನ್ನ ಬಿಟ್ಕೊಡ್ಬಾರ್ದು ಅಂತ ನಾವ್ ಹೇಳಿದ್ದು. ಮನ್ಸಲ್ಲಿ ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡು ಪ್ರೀತಿನೇ ಇಲ್ಲ ಅನ್ನೋ ತರ ಇರಕ್ಕಾಗತ್ತ ಸತ್ಯ? ಪ್ರೀತಿ ಇಲ್ಲ ಅಂತ ಯಾರೋ ಹೇಳಿದ್ದು. ನನಗೀಗ್ಲೂ ಅವನ ಮೇಲೆ ಪ್ರೀತಿ ಇದೆ. ಸತ್ಯ, ಏನ್ ಹೇಳ್ತಾ ಇದ್ಯಾ ನೀನು? ಹೌದು ಕಣೋ, ಆಗೆಲ್ಲ ಅವ್ನು ನನ್ನ ಹುಡುಗ ಆಗಿ ಬರ್ತಾನೆ ಅನ್ನೋ ಭ್ರಮೇಲ್ ಪ್ರೀತಿಸ್ತಿದ್ದೆ. ಆದ್ರೆ ಈಗ ಅವ್ನು ನನ್ನ ಭಾವ ಆಗಿ ಬರ್ತಾನೆ ಅನ್ನೋ ಗೌರವದಿಂದ ಪ್ರೀತಿಸ್ತಿದ್ದೀನಿ. ಪ್ರೀತಿ ಅಂದ್ ಮಾತ್ರಕ್ಕೆ ಅದಕ್ಕೆ ಒಂದೇ ಅರ್ಥ ಇರ್ಬೇಕೇನೋ? ಸಿಗದೆ ಇರೋ ಪ್ರೀತಿ ಬಿಸಿ ತುಪ್ಪು ತರ ಸತ್ಯ. ಉಗಿಯಕ್ಕೂ ಆಗಲ್ಲ, ನುಂಗಕ್ಕೂ ಆಗಲ್ಲ, ಮರೆಯೋಕ್ಕೂ ಆಗಲ್ಲ, ನೆನ್ಪು ಮಾಡ್ಕೊಳಕ್ಕೂ ಆಗಲ್ಲ. ಈ ತರ ಹಿಂಸೆಯಿಂದ ಯಾವಾಗ ಹೊರಗೆ ಬರ್ತೀಯ ಸತ್ಯ? ನೀನ್ ಪ್ರೀತಿಸಿರೋ ಹುಡುಗನ್ನ ನಿಮ್ಮ ಅಕ್ಕನೇ ಮದುವೆ ಆಗ್ತಿರುವಾಗ ಹೇಗ್ ತಾನೇ ಸಹಿಸ್ಕೋತೀಯ ಸತ್ಯ? ಸಂತೋಷ ಪಡ್ಬೇಕಾಗಿರೋ ವಿಷಯಕ್ಕೆ ಸಹಿಸ್ಕೊಳ್ಳೋ ಮಾತು ಯಾಕೋ? ನಾನ್ ಅಮೂಲ್ ಬೇಬಿನ್ ಪ್ರೀತಿಸುವಾಗ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ಅವ್ನು ನನ್ನ ಅಕ್ಕನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋದನ್ನ ನಾನ್ ಕಣ್ ತುಂಬ್ಕೋತೀನಿ. ನಾನ್ ತುಂಬಾ ಪ್ರೀತಿಸೋ ಎರಡು ಜೀವಗಳು ಒಂದಾಗಿ ಜೀವನ ನಡೆಸ್ತಾರೆ ಅಂದ್ರೆ ಅದಕ್ಕಿಂತ ಸಂತೋಷ ಪಡೋ ವಿಷಯ ಬೇಕೇನ್ರೋ? ಮತ್ತೆ ನಿನ್ ಜೀವನ? ಪೋಸ್ಟರ್ ಕೊಡು.